ಇಂದು ಹುಟ್ಟೂರಿನಲ್ಲಿ ಎಸ್ಎಂ ಕೃಷ್ಣ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಬೆಂಗಳೂರಿನಿಂದ ಸೋಮನಹಳ್ಳಿಯವರೆಗೆ ಮೆರವಣಿಗೆ ಸಾಗಲಿದೆ. ಇಂದು ಹುಟ್ಟೂರಿನಲ್ಲಿ ಎಸ್ಎಂ ಕೃಷ್ಣ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಬೆಂಗಳೂರಿನಿಂದ ಸೋಮನಹಳ್ಳಿಯವರೆಗೆ ಮೆರವಣಿಗೆ ಸಾಗಲಿದೆ. ಮಧ್ಯಾಹ್ನ 3 ಗಂಟೆಗೆ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಬೆಳಗ್ಗೆ 10ರಿಂದ 3ರ ತನಕ ಹುಟ್ಟೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಸೋಮನಹಳ್ಳಿಯಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸೋಮನಹಳ್ಳಿಯ ಕಾಫಿ ಡೇಯ ಬಳಿ ಅಂತ್ಯಕ್ರಿಯೆ ನೆರವೇರಲಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ಮಾಡಲಾಗುತ್ತೆ. ಶ್ರೀಗಂಧದ ಮೂಲಕ ಎಸ್ಎಂ ಕೃಷ್ಣ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನು ನೀಡಲಾಗುತ್ತೆ. ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಈ ವಿಧಿವಿಧಾನಗಳು ನೆರವೇರಲಿದೆ. ಇಂದು ಹುಟ್ಟೂರಿನಲ್ಲಿ ಎಸ್ಎಂ ಕೃಷ್ಣ ಅಂತ್ಯ ಸಂಸ್ಕಾರ ನಡೆಯಲಿದೆ. ಬೆಂಗಳೂರಿನಿಂದ ಸೋಮನಹಳ್ಳಿಯವರೆಗೆ ಮೆರವಣಿಗೆ ಸಾಗಲಿದೆ. ಇನ್ನು ಮಧ್ಯಾಹ್ನ 3 ಗಂಟೆಗೆ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಬೆಳಗ್ಗೆ 10 ಗಂಟೆಯಿಂದ 3ರ ತನಕ ಹುಟ್ಟೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. ಸೋಮನಹಳ್ಳಿಯಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಸೋಮನಹಳ್ಳಿಯ ಕಾಫಿ ಡೇ ಬಳಿ ಅಂತ್ಯಕ್ರಿಯೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಇನ್ನು ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ಕೂಡ ಮಾಡಲಾಗುತ್ತೆ. ಶ್ರೀಗಂಧದ ಮೂಲಕ ಎಸ್ಎಂ ಕೃಷ್ಣ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನು ನೀಡಲಾಗುತ್ತೆ. ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನ ಕೂಡ ನೆರವೇರಲಿದೆ. ಸಹಿತ ನಿನ್ನೆ ಮಧ್ಯರಾತ್ರಿ 2:30ಕ್ಕೆ ಎಸ್.ಎಂ. ಕೃಷ್ಣ ಅವರು ಅಂತಂದರೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅದೇ ರೀತಿಯಾಗಿ ಕೂಡ ರಾಜ್ಯಪಾಲರು ಕೂಡ ಆಗಿದ್ದರು ಮಹಾರಾಷ್ಟ್ರಕ್ಕೆ, ಮತ್ತು ಕೇಂದ್ರ ಸಚಿವರು ಕೂಡ ಆಗಿದ್ದರು. ಅದೇ ರೀತಿಯಾಗಲೂ ಕೂಡ ಅವರ ಏನು ಅಕಾಲಿಕ ನಿಧನದಿಂದ ಇಡೀ ರಾಜ್ಯವೇ ಇವತ್ತು ಎಲ್ಲ ಒಂದು ಕಡೆ ದುಃಖ ಪಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಅದು ಎಲ್ಲರೂ ಕೂಡ ಬಂದಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಎಲ್ಲ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಬರೋದ್ರಿಂದ ವಿದೇಶದಲ್ಲೂ ಕೂಡ ಅವ್ರ ಕುಟುಂಬಸ್ಥರಿದ್ದಾರೆ. ಹೀಗಾಗಿ ಅವರು ಬರೋದು ತಡವಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಇಡೀ ದಿನ ಇವತ್ತು ಸದಾಶಿವನಗರದಲ್ಲಿರುವಂಥ ಅವ್ರ ನಿವಾಸದಲ್ಲಿ ಇವತ್ತು ಅವರ ಅಂತಿಮ ದರ್ಶನಕ್ಕೆ ಕೂಡ ಇಡೀ ದಿನ ಅವ್ರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇನ್ನು ಇವತ್ತು ಬೆಳಗ್ಗೆ 10 ಗಂಟೆಗೆ ನಂತರ ಅವರ ಇಚ್ಛೆಯಂತೆ ಅಂದರೆ ಅವರ ಅಭಿಮಾನಿಗಳು ಕೂಡ ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಜನ ಅವರ ಅಭಿಮಾನಿಗಳಿದ್ದಾರೆ. ಹೀಗಾಗಿ ಅವರು ಕೂಡ ಅವಕಾಶ ಸಿಗಬೇಕಂತ ಹೇಳ್ಬಿಟ್ಟು 10:15ಗೆ ಇಲ್ಲಿಂದ ಹೊರಟುತ್ತೆ. ಇಲ್ಲಿಂದ ಹೊರಡ ನಂತರ ಕೆಂಗೇರಿಯಲ್ಲಿ ಮೊದಲನೇ ಬಾರಿಗೆ ಒಂದು 10 ನಿಮಿಷಗಳ ಕಾಲ ಸಾರ್ವಜನಿಕರ ಅಂತಿಮ ನಮನಕ್ಕೆ ಕೂಡ ಅವಕಾಶವನ್ನು ಕೂಡ ಮಾಡಿಕೊಡೋದು ಕೂಡ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದಾದ ನಂತರ ಕುಂಬಳಗೋಡು, ಆಮೇಲೆ ಬೀಡದಿ, ಅದೇ ರೀತಿ ರಾಮನಗರ ಮತ್ತು ಮದ್ದೂರಿನಲ್ಲಿ ಸುಮಾರು 12 ಗಂಟೆಗೆ ಅಲ್ಲಿ ಪಾರ್ಥಿವ ಶರೀರ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಹೋದ ನಂತರ ಅಲ್ಲಿ ಕೂಡ ಸಾರ್ವಜನಿಕರ ಅಂತಿಮ ನಮನಕ್ಕೆ ಕೂಡ ಅವಕಾಶವನ್ನು ಕೂಡ ಮಾಡಿಕೊಡಲಾಗುತ್ತೆ. ಸಂಜೆ 4 ಗಂಟೆಗೆ ಒಕ್ಕಲಿಗ ಸಮುದಾಯ ಸಂಪ್ರದಾಯ ಪ್ರಕಾರ ಅವರ ಅಂತಿಮ ಏನು ನಮನಗಳನ್ನು ಸಲ್ಲಿಸೋದು ಕೂಡ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಗೌರವಗಳನ್ನು ಸಲ್ಲಿಸೋದು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ಕೂಡ ತಮ್ಮ ಸ್ವ ಇಚ್ಛೆಯನ್ನು ಕೂಡ ಮೊದಲೇ ಕುಟುಂಬಸ್ಥರೆದುರು ಕೂಡ ಹೇಳ್ಕೊಂಡಿದ್ರು. ಏನೇ ಇದ್ರೂ ಕೂಡ ನಮ್ಮ ಹುಟ್ಟೂರಿನಲ್ಲಿ ನಮ್ಮದೇ ಅಂತ ಭೂಮಿಯಲ್ಲಿ ನಮ್ಮ ಜಮೀನಿನಲ್ಲಿ ನಮ್ಮ ಅಂತ್ಯಕ್ರಿಯೆ ನಡಿಬೇಕಂತ ಹೇಳ್ಬಿಟ್ಟು ಅವ್ರ ಕುಟುಂಬಸ್ಥರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಂತೆ. ಈ ಒಂದು ಕಾರಣಕ್ಕಾಗಿ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಅವರ ಈಗ ಅವರ ಸಂಬಂಧಿಕರು ಕೂಡ ಆಗಿದ್ದಾರೆ. ಇದೇ ಕಾರಣಕ್ಕಾಗಿ ಅವರೇ ಮುಂದಾಳತ್ವವನ್ನು ವಹಿಸಿ ನಿನ್ನೆ ಹೋಗಿ ಅವರೇ ಅಲ್ಲಿ ಸ್ಥಳವನ್ನು ಪರಿಶೀಲನೆಯನ್ನು ಕೂಡ ಮಾಡಿ ಏನು ಅಲ್ಲಿ ಸೋಮನಹಳ್ಳಿಯಲ್ಲಿರುವಂಥ ಕಾಫಿ ಡೇ ಜಾಗದಲ್ಲೇ, ಯಾಕಂತಂದರೆ ಕಾಫಿ ಡೇ ಅನ್ನೋದು ಅವರ ಕುಟುಂಬದ ಒಂದು ದೊಡ್ಡ ಬ್ರ್ಯಾಂಡ್ ಆಗಿತ್ತು. ಆ ಕಾಫಿ ಡೇ ಪಕ್ಕದಲ್ಲೇ ಅವರ ಅಂತಿಮ ಕ್ರಿಯೆಯನ್ನು ನಡೆಸೋದಕ್ಕೆ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸರ್ಕಾರ ಕೂಡ ಆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಒಂದಷ್ಟು ಜನ ಬೆಳಗಾವಿ ಏನು ಚಳಿಗಾಲದ ಅಧಿವೇಶನ ಇರೋದ್ರಿಂದ ಒಂದಷ್ಟು ಜನ ಶಾಸಕರು, ಸಚಿವರು ಒಂದಷ್ಟು ಜನ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಅವರು ಕೂಡ ಬರ್ತಾರೆ. ಮತ್ತು ಒಂದಷ್ಟು ಜನ ಅವರ ಕುಟುಂಬಸ್ಥರು ಕೂಡ ವಿದೇಶದಲ್ಲಿರೋದ್ರಿಂದ ಅವರು ಸಾಕಷ್ಟು ಜನ ಅವರು ಕೂಡ ಇನ್ನೂ ಕೂಡ ಬರೋದಕ್ಕೆ ಆಗ್ತಿಲ್ಲ. ಹೀಗಾಗಿ ಮಧ್ಯರಾತ್ರಿ ಇಲ್ಲತರ ಈಗ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಒಂದಷ್ಟು ಜನರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಸದಾಶಿವನಗರದಲ್ಲಿರುವಂಥ ಅವ್ರ ನಿವಾಸದಲ್ಲೇ ಒಂದಷ್ಟು ಜನ ಸಾರ್ವಜನಿಕರು ಮತ್ತು VVIPಗಳಿಗೆ ಅಂತಿಮ ನಮನ ಸಲ್ಲಿಸೋದು ಕೂಡ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗಿದೆ. 10:15 ನಂತರ ಇಲ್ಲಿಂದ ಹೊರಡು ಎಲ್ಲರೂ ಕೂಡ ಸಾರ್ವಜನಿಕರಿಗಾಗಿರ್ಬೋದು, VVIPಗಳಿಗಾಗಿರ್ಬೋದು ಎಲ್ಲರೂ ಕೂಡ ಅಂತಿಮ ನಮನ ಸಲ್ಲಿಸೋದು ಕೂಡ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗಿದೆ.
ಇಡೀ ನಮ್ಮ ಬೆಂಗಳೂರು ಏನಾದರೂ ಇವತ್ತು ವಿಶ್ವಮಟ್ಟದಲ್ಲಿ ಇಷ್ಟರ ಮಟ್ಟಿಗೆ ಒಂದು ಅಭಿವೃದ್ಧಿಯಾಗಿದೆ, IT BT ಟೆಕ್ನಾಲಜಿ ಏನಾದರೂ ಒಂದು ಅಷ್ಟು ಅಭಿವೃದ್ಧಿಯಾಗಿದೆ ಅಂದರೆ ಅದಕ್ಕೆ ಪ್ರಮುಖ ಪಾತ್ರದಾರರು SM ಕೃಷ್ಣ ಅವರು. 1962ರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂಥವ್ರು ಇವರು. ಹಲವು ಬಾರಿ ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿ, ವಿಧಾನಸಭೆ, ವಿಧಾನ ಪರಿಷತ್ತು, ಅದೇ ರೀತಿಯಲ್ಲೂ ಕೂಡ ರಾಜ್ಯಸಭೆ ಕೂಡ ಆಯ್ಕೆಯಾಗಿದ್ದರು. ಅದರ ನಂತರ ಕೇಂದ್ರ ಸಚಿವರು ಕೂಡ ಆಗಿದ್ದರು. ಮತ್ತು ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ಕೂಡ ರಾಜ್ಯಪಾಲರು ಕೂಡ ಆಗಿದ್ದರು. ಏನೇ ಇದ್ದರೂ ಕೂಡ ಅವರು ಸಕ್ರಿಯ ರಾಜಕಾರಣ ಆಗಿದ್ದರು. ಆದರೆ ಈ ಇತ್ತೀಚೆಗೆ ಅವರು ವಯೋಸಹಜದಿಂದ ಕಳೆದ 1 ವರ್ಷದ ಹಿಂದೆ ರಾಜಕೀಯದಿಂದ ಸ್ವತಃ ಅವರೇ ಕೂಡ ರಾಜಕೀಯ ನಿವೃತ್ತಿಯನ್ನು ಕೂಡ ಪಡೆದುಕೊಂಡಿದ್ದರು. ಆದರೂ ಕೂಡ ಅವರು ಸಕ್ರಿಯ ರಾಜಕಾರಣಿ ಅಂತ ಗುರುತಿಸ್ಕೊಳ್ಳೋದಕ್ಕೆ ಮಂಡ್ಯದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ನಡೆಯುತ್ತೆ. ಅದನ್ನು ಯಶಸ್ವಿಯಾಗಿ ನಡೆಸಿ ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತಗಳು ಕೂಡ ಪತ್ರವನ್ನು ಬರೆದಿರೋದು ಕೂಡ ಈಗ ಕಣ್ಮುಂದೆ ಕೂಡ ಸಾಕ್ಷಿ ಅಂತಲೂ ಕೂಡ ಹೇಳ್ಬೋದು. ಅದರ ಜೊತೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಯಾವ ರೀತಿಯಂಥ ಪರಿಕಲ್ಪನೆಯನ್ನು ಹೊಂದಿದ್ರು ಅಂತಂದರೆ ಸುಮಾರು ಒಂದು 20 ವರ್ಷಗಳ ಮುಂಚಿತವಾಗಿ ಬೆಂಗಳೂರು ಇಷ್ಟೊಂದು ಅಭಿವೃದ್ಧಿ ಆಗುತ್ತೆ, ಹೀಗಾಗಿ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ದೂರದೃಷ್ಟಿಯನ್ನು ಇಟ್ಕೊಂಡು ಆ ಒಂದು ಕಾಲದಲ್ಲಿ ಕೂಡ ಅಂಡರ್ ಪಾಸ್ಗಳಾಗಿರ್ಬೋದು, ಮೇಲ್ಸೇತುವೆಗಳಾಗಿರ್ಬೋದು, ಅದೇ ರೀತಿ ಕೂಡ ಔಟರ್ ರಿಂಗ್ ರೋಡ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಹುಟ್ಟಾಕಿದಂಥ ಧೀಮಂತ ನಾಯಕ ಅಂತಲೂ ಕೂಡ ಅವರು ಹೇಳ್ಬೋದು. ಮತ್ತು ಬಡ ಮಕ್ಕಳು ಸರ್ಕಾರಿ ಶಾಲೆಗಳು ಇವತ್ತು ಎಲ್ಲ ಒಂದು ಕಡೆ ನಶಿಸಿ ಮುಚ್ಚಿ ಹೋಗುವಂಥ ಪರಿಸ್ಥಿತಿಗೆ ಬಂದಿದೆ. ಅಲ್ಲಿ ಹೋಗುವಂಥ ಎಲ್ಲ ಮಕ್ಕಳು ಕೂಡ ಬಹುತೇಕವಾಗಿ ಎಲ್ಲರೂ ಕೂಡ ಬಡ ಮಕ್ಕಳು. ಅವ್ರು ಯಾರು ಕೂಡ ಹಸ್ಕೊಂಡು ಇರಬಾರ್ದು ಅಂತ ಹೇಳ್ಬಿಟ್ಟು ಯಾರು ಕೂಡ ಒಂದೊತ್ತಿನ ಊಟಕ್ಕೆ ಕೂಡ ಪರದಾಡುವಂಥ ಪರಿಸ್ಥಿತಿ ಒಂದು 10-12 ವರ್ಷಗಳ ಹಿಂದೆ ಇತ್ತು. ಇವತ್ತು ಯಾರು ಕೂಡ ಆ ಥರ ಪರಿಸ್ಥಿತಿ ಇಲ್ಲ. ಅದನ್ನು ಮುಂದಾಲೋಚನೆ ಮಾಡಿ ಬಡ ಮಕ್ಕಳು ಸರ್ಕಾರಿ ಶಾಲೆಗೆ ಬರುವಂಥ ಎಲ್ಲ ಮಕ್ಕಳು ಕೂಡ ಬಿಸಿ ಊಟ ಸಿಗಬೇಕಂತ ಹೇಳ್ಬಿಟ್ಟು ಬಿಸಿ ಊಟ ಯೋಜನೆ ಕೂಡ ಜಾರಿಗೆ ತಂದಂಥ ನಾಯಕರು. ಈಗೇನು ಜನತಾ ದರ್ಶನ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಮುಖ್ಯಮಂತ್ರಿಗಳು ಕೂಡ ತಿಂಗಳಿಗೊಮ್ಮೆ ಮಾಡ್ತಾರೆ. ಆದರೆ ಕಳೆದ ಒಂದು 20 ವರ್ಷಗಳ ಹಿಂದೆ SM ಕೃಷ್ಣ ಅವರು ಜನತಾ ದರ್ಶನ ಮಾಡಿ ಪ್ರತಿಯೊಬ್ಬ ನಾಗರಿಕ ಕೂಡ ನೇರವಾಗಿ ಜನಸಾಮಾನ್ಯರಿಗೆ ಸಿಗುವಂಥ ಕೆಲಸವನ್ನು ಮಾಡಿ ಎಲ್ಲರೂ ಕೂಡ ಮಾದರಿಯಾಗಿ ಅದೇ ರೀತಿಯಲ್ಲೂ ಕೂಡ ಅದನ್ನೇ ಪಾಲನೆ ಮಾಡುವಂಥ ಒಂದು ಮುನ್ಸೂಚನೆಯನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳು ಕೂಡ ಆಗಿದ್ದರು. ಮತ್ತು ಪ್ರತಿಯೊಬ್ಬ ರೈತರು ಕೂಡ ಇವತ್ತು SM ಕೃಷ್ಣವನ್ನು ನೆನೆಸ್ಕೊಳ್ಬೇಕು. ಯಾಕಂತಂದರೆ ಏನೇ ಒಂದು ನಮ್ಮ ಜಮೀನಿಗೆ ನಮಗೇನಾದರೂ ದಾಖಲೆಗಳು ಬೇಕಂದರೆ ಎಲ್ಲರೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇತ್ತೆ. ಯಾಕಂದರೆ ತಾಲೂಕು ಆಫೀಸ್ಗಾಗಿರ್ಬೋದು, ತಹಸೀಲ್ದಾರ್ ಆಫೀಸ್ಗಾಗಿರ್ಬೋದು, ಜಿಲ್ಲಾಡಳಿತ ಆಫೀಸ್ಗಾಗಿರ್ಬೋದು, ಎಲ್ಲೂ ಹೋದರೂ ಕೂಡ AC ಆಫೀಸ್ಗೆ ಹೋದರೂ ಕೂಡ ಯಾರೂ ಕೂಡ ನಮ್ಮ ಜಮೀನಿಗೆ ಸಂಬಂಧಪಟ್ಟಂತೆ ಯಾರೂ ಕೂಡ ದಾಖಲೆ ಸಿಗೋದಿಲ್ಲ. ಇವತ್ತು ಕೇವಲ 10 ರೂಪಾಯಿ ಕೊಟ್ಟರೆ ಸಾಕು, ಪಹಣಿ ಬರುತ್ತೆ, ರೈತರು ಯಾರ ಹೆಸರಲ್ಲಿದೆ, ಯಾವಾಗ ಬಂತು, ಯಾವ ರೀತಿಯಾಗಿ ಬಂತು, ಯಾವ ರೀತಿಯಂಥ ಭೂಮಿ ಅಂತೇಳ್ಬಿಟ್ಟು ಎಲ್ಲವನ್ನು ಕೂಡ ನಮೂದಾಗಿರುವಂಥ ಪಹಣಿ ಇವತ್ತು ಸರ್ಕಾರದ ದಾಖಲೆ ಇವತ್ತು ನೇರವಾಗಿ ಕೈಗೆ ಸಿಗುತ್ತೆ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣಕರ್ತರು SM ಕೃಷ್ಣ ಅಂತಲೂ ಕೂಡ ಹೇಳ್ಬೋದು. ಮತ್ತು ಮಹಿಳೆಯರ ಬಗ್ಗೆ ಅತ್ಯಂತ ಕಾಳಜಿಯನ್ನು ಹೊಂದಿದ್ರು. ಅದೇ ಕಾರಣಕ್ಕಾಗಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಒಂದಷ್ಟು ಅನುದಾನ ಕೊಡುವಂಥ ಯೋಜನೆ ಕೂಡ ಜಾರಿಗೆ ತಂದರು. ಯಾಕಂದರೆ ಸಾಕಷ್ಟು ಜನ ಮಹಿಳೆಯರು ಮನೆಯಲ್ಲೇ ಇರ್ತಾರೆ, ಕೇವಲ ಮನೆಗೆ ಗೃಹಿಣಿಯರಿಗೆ ಮಾತ್ರ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ. ಆದರೆ ಹೊರಗಿನ ಪ್ರಪಂಚ ಅವ್ರಿಗೆ ಗೊತ್ತಿರೋದಿಲ್ಲ. ಇಂಥವರನ್ನು ಗುರುತಿಸಿ ನೀವು ಒಂದಷ್ಟು ಜನ ಗುಂಪನ್ನು ಸೇರಿಕೊಂಡು ಒಂದಷ್ಟು ಏನಾದರೂ ಸ್ವಾವಲಂಬಿಯಾಗಿ ಏನಾದರೂ ಒಂದು ಬದುಕನ್ನು ಕಟ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಅಂತೇಳ್ಬಿಟ್ಟು ಒಂದು 10-12 ಜನ ಒಂದು ಮಹಿಳೆಯರು ಸೇರಿಕೊಂಡು ಏನಾದರೂ ಒಂದು ಏನು ಸಂಘವನ್ನು ಹುಟ್ಟಾಕಿದರೆ ಅವರು ಕೂಡ ಸ್ವಸಹಾಯ ಸಂಘಕ್ಕೆ ಒಂದಷ್ಟು ಅನುದಾನವನ್ನು ಕೊಟ್ಟು ಟೈಲರಿಂಗ್ ತರಬೇತಿ ಆಗಿರ್ಬೋದು, ಅದೇ ರೀತಿಗೆ ಚೀಟಿ ನಡೆಸೋದಂತ ಇಂಥದ್ದು ಕೂಡ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ಮತ್ತು ಭ್ರೂಣ ಹತ್ಯೆ ಕೇಸುಗಳು ಸುಮಾರು ಒಂದು 20 ವರ್ಷಗಳಿಂದ ಕೂಡ ಅತಿ ಹೆಚ್ಚಾಗಿ ನಡೀತಿತ್ತು. ಈ ಕಾರಣಕ್ಕಾಗಿ ಹೆಣ್ಣು ಮಕ್ಕಳು ಎಲ್ಲೇ ಸಿಕ್ಕಿದ್ರು ಕೂಡ ಅವ್ರನ್ನ ಕೊಲೆ ಮಾಡೋದಾಗಿರ್ಬೋದು, ಇಲ್ಲಾಂತ ನಮ್ಗೆ ಹೆಣ್ಮಗುನೇ ಬೇಡ ಅನ್ನೋಂಥ ಮನಸ್ಥಿತಿಗಿತ್ತು. ಇಂಥವರನ್ನು ಹೋಗಲಾಡಿಸೋದಕ್ಕೆ ಪ್ರತಿಯೊಂದು ಮಗನೂ ಕೂಡ ಯಶಸ್ವಿ ಕಾರ್ಡನ್ನು ಕೂಡ ಜಾರಿಗೆ ತಂದರು. ಅದರಲ್ಲೂ ಕೂಡ ಯಾಕೆ ಅಂತಂದರೆ ಒಂದು ಹೆಣ್ಣು ಮಗು ಜನನ ಕೊಟ್ಟರೆ ಅವರ ಅಕೌಂಟ್ಗೆ ನೇರವಾಗಿ ಸರ್ಕಾರದಿಂದ 5 ಲಕ್ಷ ಅನುದಾನವನ್ನು ಕೊಡ್ತೇವೆ ಅಂತ ಕೂಡ ಘೋಷಣೆಯನ್ನು ಮಾಡಿದ್ರು. ಹೀಗಾಗಿ ಅವರ ಸವಿ ನೆನಪು ಇನ್ನೂ ಕೂಡ ನಮ್ಮ ರಾಜ್ಯದಲ್ಲಿ ಜೀವಂತವಾಗಿದೆ. ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಅವರ ಹೆಸರು ಕೂಡ ಅಜರಾಮರಾಗಿದೆ. ಅದರ ಜೊತೆ ನಮ್ಮ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಕೂಡ ಅಪಾರ ಆಗಿದೆ. ಹೀಗಾಗಿ ಅವರನ್ನು ನೆನಪಿಸುವಂಥ ಶಕ್ತಿಯನ್ನು ದೇವರು ಮತ್ತು ಅವರ ಕುಟುಂಬಕ್ಕೆ ಅವರು ಏನು SM ಕೃಷ್ಣ ಅವರನ್ನು ಕಳೆದುಕೊಂಡಂಥ ದುಃಖ ಎಲ್ಲರೂ ಕೂಡ ಕೊಡಲಿ ಅಂತೇಳ್ಬಿಟ್ಟು ಸರ್ಕಾರ ಕೂಡ ಮಾಡ್ತಿದೆ. ಇದ್ರ ಜೊತೆ ಸರ್ಕಾರ ಕೂಡ ಇಡೀ ಅವ್ರ ಕುಟುಂಬದ ಜೊತೆ ನಿಂತು ಸರ್ಕಾರಿ ಸಕಲ ಗೌರವದೊಂದಿಗೆ ಅವರ ಅಂತಿಮ ನಮನ ಕೂಡ ಸಲ್ಲಿಸೋದು ಕೂಡ ಸಿದ್ಧರಾಗಿದ್ದಾರೆ. ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.